ಈಗಾಗಲೇ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಈಗ ಮಾಜಿ ಸಿಎಂ ಡಿ.ಸಿ.ಎಂ ಕೂಡ ಹಾಸನಕ್ಕೆ ಬಂದು ಹೋಗಿರುವಂಥದ್ದು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಏನೆಲ್ಲ ಹಿಂಟ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಚುನಾವಣೆ ಬಗ್ಗೆ ಸರ್ ಹೇಳಿ. ಈಗಾಗಲೇ ಮಾಜಿ ಸಿಎಂ ಬಂದು ಹೋಗಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಕಳೆದ ಬಾರಿ ಹೊಳೆನರಸೀಪುರಕ್ಕೆ ಬಂದಿದ್ರೆ ಅವ್ರನ್ನ ಸೋಲಿಸ್ಬಿಡ್ತಿದ್ದೆ, ಈ ಸತಿ ಬಂದಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನು ಹೇಳ್ತೀರಾ? ಸೋಲೋದು ಗೆಲ್ಲೋದು ಎಲ್ಲ ಜನತೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ಜನತೆ ಏನು ಆಶೀರ್ವಾದ ಕೊಡ್ತಾರೆ ಅದು ತಗೋತೀನಿ. ಜನತೆ ಆಶೀರ್ವಾದ ಹಂಗಿದ್ರಿ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಓಡಾಡಿದ್ರಲ್ಲ ಸ್ವಾಮಿ. 60 ವರ್ಷದ ಕಾಂಗ್ರೆಸ್ಸು ಕೆಲವು ಕಡೆ ಠೇವಣಿ ಕಳ್ಕೊಂಡೈತಿ. ನಂದೇನಪ್ಪ, ಈಗ ನಾವೊಂದು ಕಳಿಸಿರೋದು 15 ವರ್ಷ ಸಾಕಿ ಕಳಿಸಿದ್ದೇನೆ, ಅದೊಂದು ಗೆದ್ದೈತೆ ಅಷ್ಟೇ. ನಮ್ಮ ಹತ್ರ ಇದು ಮಾಡ್ಕೊಂಡು ಅದು ಬಿಟ್ರೆ ಇನ್ನೇನೈತೆ ಕಾಂಗ್ರೆಸ್. ಅವ್ರು ಕೊಟ್ಟಿರೋದೇನು ಅಂದರೆ ಮೊನ್ನೆ ಪೇಪರ್ ಅಡ್ವರ್ಟೈಸ್ಮೆಂಟು ಟಿ ವಿಲಿ ನೋಡಿದ್ದೀರಿ. ಒಂದೊಂದು ಚೆಂಬು ಕೊಟ್ಟವ್ರೆ. ಅವರೇ ಅಡ್ವರ್ಟೈಸ್ಮೆಂಟಲ್ಲಿ ಕಾಂಗ್ರೆಸ್ ಚೆಂಬು ಬಂದಿದೆ, ನೀವು ಅದನ್ನು ಬೆಳಗ್ಗೆ ಡೇಟ್ಗೆ ಅದು ಚೆಂಬು ಕೊಟ್ಟಿರೋದು ಏನು ಅಂದರೆ, ಚೆಂಬು ಒಂದು ಕೊಟ್ಟಿರೋದು ಒಂದು ಕಡೆ, ಖಾಲಿ ಬಿಂದಿಗೆ ಅಂದ್ರೇನು? ನೀರಿಲ್ಲದ ಬಿಂದಿಗೆ. 4,900 ಕೋಟಿ ಹಣ ಕೊಟ್ಟು ಪ್ರಜ್ವಲ್ಲು, ದೇವೇಗೌಡರು, ನಮ್ಮ ಜಿಲ್ಲೆ ಶಾಸಕರೆಲ್ಲ ಸೇರಿ 4,900 ಕೋಟಿ ಹಣನ ಮೋದಿಯವರು ಕೊಟ್ಟು ಆ ಬಿಂದಿಗೆಗಳನ್ನೆಲ್ಲ ನೀರು ತುಂಬುವಂಥ ಕೊಟ್ಟು ಮನೆಗೆ ನೀರು ಕೊಡುವಂಥ ಕಾರ್ಯಕ್ರಮನ ಮೋದಿಯವರು, ದೇವೇಗೌಡರು, ಪ್ರಜ್ವಣ್ಣ, ನಮ್ಮ ಕುಮಾರಣ್ಣರೆಲ್ಲ ಸೇರಿ ಮಾಡ್ಯವ್ರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಜಿಲ್ಲೆಗೆ ಕಾಂಗ್ರೆಸ್ನ ಕೊಡುಗೆ ಏನಿದೆ? ಯಾವ ಮಕ ಬಿಟ್ಟು ಇವ್ರು ಕೊಟ್ಟಂಥ ಕೊಡುಗೆ ಏನು ಅಂದರೆ 48,000 ಕೋಟಿ KEB 1ರಲ್ಲಿ ಸಾಲ ಇದೆ. ನಾವಿದ್ದಾಗ ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ನ, 500 ರೂಪಾಯಿ FD ಇಟ್ಟು ಬಂದಿದ್ದೆ ಬೆಂಗಳೂರು ಬೆಸ್ಕಂಬಲ್ಲಿ. 600 ಸ್ಟೇಷನ್ ಮಾಡಿಕೊಟ್ಟೆ. ಶಿಕ್ಷಣ ಇಲಾಖೆಗೆ ಏನು ಕೊಟ್ಟರು? ಕುಮಾರಣ್ಣ ಬರಬೇಕಾಯ್ತಾ 600 ರೂಪಾಯಿ ಹೈಸ್ಕೂಲ್ ಕೊಡೋಕ್ಕೆ? 1,400 ಹೈಸ್ಕೂಲ್ ಕೊಡೋಕ್ಕೆ ಕುಮಾರಣ್ಣ ಬರಬೇಕಾಯ್ತಾ? ಕುಮಾರಣ್ಣ ಯಡಿಯೂರಪ್ಪ. ಅದೇ 600 PU ಕಾಲೇಜ್ ಕೊಡೋಕ್ಕೆ ಯಡಿಯೂರಪ್ಪನವರು ಕುಮಾರಣ್ಣ ಬರಬೇಕಾಯ್ತಾ? 250 ವರ್ಷ ಆದರೂ 250 ಕಾಲೇಜಿಲ್ಲ, PU ಕಾಲೇಜಿಲ್ಲ. 4,800 ಟೀಚರ್ಸ್ ಅಪಾಯಿಂಟ್ ಮಾಡಿದ್ದು, 1,800 ಇದು. ಜಿಲ್ಲಾ ಆಸ್ಪತ್ರೆ 400 ಕೋಟಿ. ಇಂಜಿನಿಯರಿಂಗ್ ಕಾಲೇಜ್. ಜೊತೆಗೆ ಡಿ.ಸಿ.ಎಂ ಇನ್ನೊಂದು ಮಾತು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಅಸೆಂಬ್ಲಿಲಿ ನೀರಿನ ಬಗ್ಗೆ ಆಗಲಿ ಏನು ಪ್ರಶ್ನೆ ಮಾಡಿದ್ದಾರೆ, ಸೊ ಹಾಗಾಗಿ ಈ ಬಗ್ಗೆ ಅವ್ರು ಸೋಲ್ತಾರೆ ಅನ್ನೋ ಹಿಂಟ್ ನಾವು ಕೊಡ್ತಿದ್ದೀವಿ, ಈ ಬಾರಿ ಇದಾಗ್ತಾರೆ, ಸೋಲ್ಸಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದೆಲ್ಲ ಜನತೆ ಬಿಟ್ಟಿದ್ದು. ಇವ್ರ ಕೈಲಿ ಏನೈತ್ರಿ? ಇವ್ರದ್ದೇ ಇದಿಲ್ಲ, ನೆಟ್ಗಿಲ್ಲ. ಅವ್ರನ್ನ ನಮ್ಮ ನೋಡ್ಕೊಳ್ಳೋದು ಬೇಡ, ಫಸ್ಟ್ ಅವ್ರು ನೋಡ್ಕೊಳ್ಳೋಕೆ ಹೇಳಿ. ಸರ್ ಜೊತೆಗೆ ಈ ಬಾರಿ ಚುನಾವಣೆಯಲ್ಲಿ ಹೊಳೆನರಸೀಪುರದಲ್ಲೇ 25,000 ಅಂತರವನ್ನು ನಾವು ಕಾಪಾಡ್ತೀವಿ, ಆ ಹಿಂಟನ್ನು ಅವರು ಕೊಡ್ತಾ ಇರುವಂಥದ್ದು. ಈ ಬಗ್ಗೆ ಅದನ್ನು ಆಮೇಲೆ ನೋಡೋಣ. ಚುನಾವಣೆ ಕಳೆದ ಮೇಲೆ ನಮ್ಮ ಜನ, ದೇವೇಗೌಡರು ನಾನು ಆ ಕ್ಷೇತ್ರಕ್ಕೆ ದುಡಿದಿದ್ದೀವಲ್ಲ, ಏನು ಕೊಡ್ತಾರೆ ಅದನ್ನು ಇಟ್ಕೊಳ್ತೀವಿ. ಓಕೆ, ನೋಡ್ಬೋದು ಒಟ್ಟಾರೆಯಾಗಿ ಹಾಸನ ಲೋಕಸಭಾ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿರುವಂಥದ್ದು. ಹೀಗಾಗಿ ಈ ಬಾರಿ ಅವರು ಏನೇ ಕಾಂಗ್ರೆಸ್ ನಾಯಕರು ನಮ್ಮ ಮೇಲೆ ವಾಗ್ದಾಳಿ ಮಾಡಿದರೂ ಕೂಡ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವ ಹಿಂಟನ್ನು ಈಗ ರೇವಣ್ಣ ಅವರು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.